ಸರ್ ನಮಸ್ತೆ. ನಮಸ್ತೆ ನಮಸ್ತೆ ಮೇಡಮ್. ಸರ್ ನನ್ ಮೊದಲೇ ಪ್ರಶ್ನೆ ಏನಂದ್ರೆ 10 minutes ಒಂದು ಬ್ಲಾಗ್ ಪ್ಲಾನ್ ಮಾಡೋದು ಈಸಿ ಅನ್ಸ್ತಿದೆ ಇಲ್ಲಾಂದ್ರೆ ಸ್ಕ್ರಿಪ್ಟ್ ನ ಮೆಮೊರೈಸ್ ಮಾಡೋದು ಒಂದು ಮೂವಿಗೆ ಈಸಿ ಅನ್ಸ್ತಿದ್ಯಾ ಸರ್ ನಿಮಗೆ? ಬ್ಲಾಗ್ ಮಾಡೋದು ಈಸಿ ಮೇಡಮ್. ಏನು ಕಾರಣ? ಅಂದ್ರೆ ಬ್ಲಾಗ್ ನಿಮ್ ಪರ್ಟಿಕ್ಯುಲರ್ ಆಗಿ ಅದಕ್ಕೊಂದು ಸ್ಕೆಚ್ ಹಾಕಿ ಒಂದು ರೈಟಿಂಗ್ ಮಾಡಿ ಶಾರ್ಟ್ ಡಿವಿಷನ್ ಈ ತರದ್ ಏನ್ ಇರಲ್ಲ. ರ್ಯಾಂಡಮ್ ಆಗಿ ನಡ್ಕೊಂಡು ಹೋಗ್ತಾ ಇದ್ರೆ ಇಲ್ಲಿ ಬಂದ್ರಿ ಇಲ್ಲಿ ತಿಂದ್ರಿ ಇಲ್ಲಿ ಕುಡಿದ್ರಿ ಸಾರಿ ಹಿಂಗ್ ಮಾಡ್ಕೊಂಡು ಹೋಗೋದಲ್ವಾ. So ಅದೊಂದ್ ಸ್ವಲ್ಪ ಈಸಿ ಅಂತ ನನ್ ಫೀಲ್, ನನ್ನ ಅಭಿಪ್ರಾಯ. ನಿಮ್ಗೆ ಯಾವ್ದು ಅನ್ಸುತ್ತೆ? ಸರ್ ಬ್ಲಾಗ್ ಮಾಡೋದೇ ಈಸಿ ಸ್ಕ್ರಿಪ್ಟ್ ಅಂದ್ರೆ ತುಂಬಾ ಸ್ವಲ್ಪ ನೋಡಿ ಓದ್ಬೇಕಾಗತ್ತೆ. ಸೊ ಬ್ಲಾಗಿಂಗ್ ಇಸ್ ಕೈಂಡ್ ಆಫ್ ಸ್ವಲ್ಪ ಈಸಿ ಸ್ವಲ್ಪ ಅನ್ಸುತ್ತೆ. ಅದಕ್ಕೆ ಹೋಲ್ಸ್ಕೊಂಡ್ರೆ ಸ್ಕ್ರಿಪ್ಟ್ ಹೋಲ್ಸ್ಕೊಂಡ್ರೆ ಬ್ಲಾಗ್ ಈಸಿ ಸ್ವಲ್ಪ. ಹೌದು ಸರ್. ಸರ್ ಲೈಕ್ ನಿಮ್ ಕನ್ನಡ ಫೇವ್ರೆಟ್ ಇನ್ಫ್ಲುಯೆನ್ಸರ್ ಯಾರು ಸರ್? ಯಾರೋ ನಂಗೆ ಗೊತ್ತಿಲ್ಲ, ನನ್ಗೆ ಸಡನ್ ಆಗಿ ನೆನ್ಪು ಬರ್ತಾ ಇಲ್ಲ. ಬಟ್ ನಾನು ರೀಲ್ಸ್ ಜಾಸ್ತಿ ನೋಡ್ತೀನಿ. ಸುಧಾಕರ್ ಗೌಡ ನಮ್ಮ ಹುಡುಗನೇ, ಅವನಿಗಿಂತ ಬೇಕಾ? ಸರ್ ಹೌ ಎಕ್ಸೈಟೆಡ್ ಫಾರ್ ಯು ಟು ದಿಸ್ ಮೂವಿ ಟು ಗೆಟ್ ರಿಲೀಸ್ ಸರ್? ಮೇಡಮ್ ನಂದು ಫಸ್ಟ್ ಸಿನಿಮಾ ಸ್ಕ್ರೀನ್ ಮೇಲೆ ರಿಲೀಸ್ ಆಗ್ತಾ ಇರೋದು. ಎಕ್ಸ್ಟ್ರಾಡಿನರಿ ಫೀಲಿಂಗು, ಒಂದು ಭಯ ಹೆಂಗಾಗುತ್ತೆ ಏನು ಅಂತ. ಭಯ ಹೋಗಿ ಭಯ ಪರವಾಗಿಲ್ಲ. ನನ್ ತುಂಬಾ ಎಕ್ಸೈಟ್ಮೆಂಟ್. ಅಂದ್ರೆ ಈ ಕೆಲವೊಂದ್ಸತಿ ಯಾರನ್ನ ಹುಡುಗಿಗೆ ನಾವು ಪ್ರಪೋಸ್ ಮಾಡ್ಬೇಕು ಅಂತ ಇರ್ತೀರಿ, ಪ್ರಪೋಸ್ ಮಾಡಿದಾಗ ಸಡನ್ ಆಗಿ ಹುಡುಗಿ ಆಕ್ಸೆಪ್ಟ್ ಮಾಡ್ಬಿಟ್ರೆ ಎಷ್ಟು ಖುಷಿ ಆಗುತ್ತೆ. ಹಂಗೈತೆ ಫಸ್ಟ್ ಫಿಲಮ್ ರಿಲೀಸ್ ಆದ್ರೆ ಹೆಂಗಿರುತ್ತೆ ಅಷ್ಟು ಖುಷಿ. ಸರ್ ಆಲ್ ದಿ ಬೆಸ್ಟ್ ಫಾರ್ ಯು ಅಂಡ್ ಯೋರ್ ಟೀಮ್ ಸರ್. ಈ ಮೂವಿ ತುಂಬಾ ದೊಡ್ಡ ಸಕ್ಸಸ್ ಆಗಲಿ ಅಂತ ನಮ್ ಕಡೆಯಿಂದ ವಿಶಸ್. ಥ್ಯಾಂಕ್ ಯು ಮೇಡಮ್. ಹೆಣ್ಮಕ್ಳಿಗೆ ಹಿಂಗ್ ಕೋರ್ಕೊಂಡ್ರೆ ನಮ್ಮ ಫಿಲಮ್ ದೊಡ್ಡ ಸಕ್ಸಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.